ಏಯ್ ಕರೆಕ್ಟ್ ಆಗಿ ಹಿಡಿಲೆ ಛತ್ರಿನ. ಅಕ್ಕ ಎರಡು ಎಳ್ನೀರು ಕೊಡಕ್ಕ. ಹಿಡ್ಕರ್ಲೆ. ನೀರಾ ಗಂಜಿನ? ನೀರು ಜಾಸ್ತಿ ಇರೋದು ಕೊಡಕ್ಕ, ನೀನ ನೋಡಿ. ಏನ್ಲೇ ದೋಸ್ತ, ಇಂತ ತಿಂಡಿ ಹುಡುಗಿನ ಎಳ್ನೀರ್ ಮರಕ್ ಹಚ್ಚಾರಲ್ಲೇ ನಿಮ್ ಊರಾಗ? ಯಾಕ್ರಲೆ ಸಣ್ಣ ಕಡಿಯಕತ್ತಾವ ಹೆಂಗೆ? ಏ ಹಂಗೇನಿಲ್ಲಕ್ಕ, ಇವ ನಮ್ಮ ಊರಿಗೆ ಹೊಸ ಬದಾನ, ಸಾಲ್ ರಜೆ ಕೊಟ್ಟತೆ ಅಂತೇಳಿ ಬಂದಾನ ಊರಿಗೆ. ನಮ್ಮೂರಿಗೆ ಕಾಲಿಡಕ್ಕೂ ಮುಂಚೆ ಈ ಸಿಂಗಾರಿ ಯಾರಂತ ತಿಳ್ಕೊಂಡು ಕಾಲಿಡ್ಬೇಕು ಏನ್ರಲೆ? ಅವನಿಗೆ ನಾ ಹೇಳ್ತೀನಿ, ಅವೇನ ಹೊಸ ಬದಾನ, ಈ ವಿಷಯ ಎಲ್ಲೇ ಬಿಟ್ಬಿಡು, ಮತ್ತೆ ಮನ್ಸಿಗಿಂಚಿ ತಗಂದಿ ನೀನು. ಈ ಸಿಂಗಾರಿಗೆ ಮನ್ಸಿಗೆ ತಗೊಳದ್ ಗೊತ್ತಿಲ್ಲಲೇ, ಬರೀ ಮಚ್ ತಗೊಳದ್ ಅಷ್ಟೇ ಗೊತ್ತು. ಒಂದೆರಡು ಗಂಜೆ ಕೇತ್ರಿ. ಸುಮ್ಮನ್ ಕುಡಿದು ದೂಸರ ಮಾತಾಡಿದಂಗ ಹೋಗ್ರಲೆ. ಲೇ ಹಿಗ್ಗೊಂಟ್ರಲ್ಲೇ ರೊಕ್ಕರ್ ನಿಮ್ಮ ಅಪ್ಪ ಕೊಡ್ತಾನ. ಅಕ್ಕ ಯಾರನ್ನಾದ್ರೆ ಅಮರ್ಸ್ಬೋದು, ನಿನ್ನೆ ಅಮರ್ಸಕ್ಕಾಗತ್ತೆ, ಅಲ್ಲೇ ಇಟ್ಟ ನೋಡಕ್ಕ, ಸ್ವಲ್ಪ ನೋಡಿ ಮಾತಾಡು. ನಮ್ಮ ಅಪ್ಪನ ಹಿಂಗೆ ಮಾತಾಡಲ್ಲ ನನಗೆ, ಮನ್ಸಿನ ನೋವಾತ್ ನನಗೆ. ಆತೋಗ್ರಿ. ಏ ಛತ್ರಿ, ಯಾರ್ದ್ರ ತೋಟದಾಗ ಎಳ್ನೀರದವೇನ್ ವಿಚಾರ್ಸಲೆ, ಹೋಗೋಣ ಆಮೇಲೆ. ಸರಿ. ಲೇ ಯಾಕ್ಲ ನುಲಿಯಾಕತ್ತಿ? ನಿನ್ ಚಂಡ ಅರಸ್ತಿನ್ ಮಗನ. ಏನಕ್ಕ ಬೇರೆ ಮಾತೈತಿ ಕೊಸ್ತೀನಿ ಅಂತಿಲ್ಲ, ನೀನ್ ನೋಡ್ರಿ ನನಗೆ ಉಸಿರೇ ಕಡ್ತೈತಿ. ಸಾಕು ಸಾಕು, ಗೊನಗ್ ಬೇಡ, ಅದೇನ್ ಹೇಳ. ಅಕ್ಕ ಅದು ನನಗೊಂದು ಎಳ್ನೀರ್ ಬೇಕಿತ್ತು. ಈಗ ತೋಟಕ್ಕೆ ಹೋದಾಗ ಯಾವ್ದೋ ಒಂದ್ ಕಾಯಿ ಬಿದ್ದು ದೊಡ್ದಿರುತ್ತೆ, ಅದನ್ನೇ ಕುಡಿವಂತ ನಡಿಲೆ. ಸರಿ ಅಕ್ಕ, ಸರಿ ಆಯ್ತು. ಎಲ್ಲೋಗಿದ್ದಿಲ್ಲ ದೋಸ್ತ, ಯಾಕ ಎಳ್ನೀರು ಕುಡಿಯಕ ಬರಲಿಲ್ಲ ನಮ್ ಕೂಡ? ಎಲ್ಲಿ ಬಿಡಲ್ಲ ದೋಸ್ತ, ನಮ್ಮ ಅವ್ ಗಿರಣಿ ಕಳ್ಸಿದ್ಲೆ. ಏ ದೋಸ್ತ, ನೀ ಎದಿರಿ ಅಂತ ಸುಮ್ಬಿಟ್ಟಂದೆ ಆಕಿನ, ಇಲ್ಲ ಅಂದ್ರ ಆಕಿ ಕೆತಿನ ಬೇರೆ ಇತ್ತು. ನಿಮ್ಮ ಅವನ ಆಕಿ ಕೋಪ್ ಬೀಳಿಸ್ತಾನಂತ ಬಂದಾರ ಎಲ್ಲಾರು, ಆಕಿ ಕೊಚ್ಚ ಹೋಗದಾರ, ಕಾಯನ ಕೊಬ್ಬರಿ ತಿಂದು ಹೋಗ್ಯಾರ. ನೀನು ಸಣ್ಣ ಕುನ್ನದಿ ಬಾರ್ಲಿ ಅಡ್ಸಿ ಮಗನ. ಲೇ ನೀ ನನ್ ಬಗ್ಗೆ ಅಷ್ಟು ಹಗರವ ತಿಳಿಬಾಳೆ. ಮತ್ತಿನ್ನೇನ್ಲೇ ಅವನವನು ಬೆಳಗ್ಗೆ ಬರೋದಲ್ಲ ಅಂದ್ರೆ ಕರ್ಕೊಂಡ್ ಹೋದ್ ಎಳ್ನೀರು ಕುಡಿಯಾಕ, ಹಾಕಿ ನೋಡಿದ್ರೆ ಹೆಂಗ್ ಬೇಕು ಹಂಗ ಬೈದ್ಲು ಬಾಯಿ ಬಂದಂಗ. ನನ್ ಪಾಡಿಗೆ ನಾವ್ ಒಬ್ಬನ ಹೋಗಿದ್ರ ಓದ್ವಿನ ಕುಡಿದ್ವಿನ ಬಂದ್ವಿನ ಅಂತ ಇರ್ತಿದ್ವಿ. ನಿನ್ನಂಗ್ ಗಿಲ್ಲಿ ಗಿಂಜಿ ಮಾಡ್ತದಿಲ್ಲ. ನಮ್ ಮುಕ್ಳು ಮುಚ್ಚಿಂದ ನಮ್ಮ ಮನೆ ನಾ ಇದ್ದಿದ್ದೆ ಅಂದ್ರ ನಮ್ಮವ್ ನಾ ಗೋಡೆ ಮಧ್ಯೆ ಬೈತಿದ್ಲೆ, ಬೈಸ್ಕೊಂಡ್ ಸುಮ್ ಇರ್ತಿದ್ದೆ. ಅದನ್ ಬಿಟ್ಟು ಆಕಿ ಹತ್ರ ಕರ್ಕೊಂಡ್ ಹೋದಿ ಊರ ಮಂದಿ ಮುಂದೆ ಎಲ್ಲ ಬೈದ್ಲ ಆಕಿ. ನನ್ ಇಮೇಜ್ ಎಲ್ಲ ಡ್ಯಾಮೇಜ್ ಮಾಡಿದೆ ನಿಮ್ಮ ಅವನ. ಹಂಗಾರ ನೀವು ನಿಮ್ ಊರಾಗ ಗಂಡಸರ್ ತರ ಗಂಡಸರ್ ಅಲ್ಲ. ಹೋಗಲೆ ನೀ ಅವನ ಬೆಳಕರಿಲ್ದ ತಲೆ ಹಾಪ್ ಮಾಡಬೇಡ, ಉಸುಳೆ ಮಗನ. ಊರಿಗೆ ಬಂದಿ ಸುಮ್ಮನೆ ಹೋಗ ನಿಮ್ಮ ಊರಿಗೆ ಬಂದಾನ ಇಲ್ಲಿ ಹೇಳಾಕ. ಅಡ್ಕಿಲಿ ತಾರೋಷಮಣ ತಂಬಾಕ ಹಿಡಿಯ ಹಿಡಿ ಸ್ವಲ್ಪ ತಮ್ಮ ಸ್ವಲ್ಪ ಅಲ್ ಶಮಣ. ಗೌಡ್ರ ಸತ್ತು ದುಃಖ ಅನ್ನೋದು ಊರಾಗ ಇದಾಗಿಬಿಟ್ಟತಿ, ಹೆಂಗ ಅಂತ. ಅಲ್ಲಪ್ಪ, ಇಡೀ ಊರಿಗೆ ನ್ಯಾಯ ಹೇಳಾರ ಅವ್ರು ಸದ್ನಿ ಅಂದ್ರ ಮತ್ತ ಮುಂದೆ ಹೆಂಗ? ಊರಾಗ ಒಂದ್ ಪಂಚಾಯತಿನ ಸರಿ ಆಗೋಲ್ವು, ಗಂಡ್ರ ಹೆಂಡ್ರ ಜಗಳನ ಬಗೆಹರಂಗಿಲ್ಲ, ಹೊಳ ಮನಿ ಜಗಳನ ಬಗೆಹರಿಯಾಕೊಲ್ವು, ಹೆಂಗಂತಿ? ಅವು ಗೌಡ್ರ ನ್ಯಾಯನ ಇಡೀ ಊರ ನಮ್ಮೂರ ತರನ ನ್ಯಾಯನ ಇದನ್ ಮಾಡ್ರ, ಬದ್ಧವಾಗಿತ್ತ. ಕರಿಯಪ್ಪ, ಗೌಡ್ರದ ಒಂದ್ ಕಪ್ ಚುಕ್ಕಿನಿದ್ದಲ್ಲ, ಸುತ್ತಮುತ್ತಲ ಹಳ್ಳಿಯಾಗಾತು ನಮ್ಮೂರಾಗಾತು ಎಲ್ಲಿ ಒಂದ್ ಕಪ್ ಚುಕ್ಕಿನ ಇಲ್ಲ ಅವ್ರ. ಅಂತ ತಿರುಪತಿ ಅವ್ರದ. ಗೌಡ್ರನ ಸಣ್ಣರಿಂದ ಹಿಡಿದು ದೊಡ್ಡರವರಿಗೆ ಅಗ್ದಿ ಗೌರವದಿಂದ ಕಾಣಾರ. ಅಂತರ್ನ ಹೆಂಗ್ ಮರ್ಯಾಕ್ ಆಗತ್ತ ಹೇಳ? ಮರ್ಯಾಕ್ ಆಗಲ್ಲ ಗೌಡ್ರನ. ಹೌದು ಶಮಣ, ಅವ್ರನ್ನ ಎಷ್ಟು ಹೊಗಳಿದ್ರು ಕಮ್ಮಿನ. ಅವ್ರನ್ನ ನಮ್ಮೂರಿಗೆ ಅವ್ರು ಎಷ್ಟು ಬೇಕಷ್ಟು ಸಹಾಯ ಮಾಡಿದಾರ. ಹೌದಪ್ಪ, ಮತ್ ಸಹಾಯ ಮಾಡ್ಯಾರ ಅವ್ರು. ಹೌದು ಹೌದು ಕರಿಯಪ್ಪ, ಗೌಡ್ರ ಸ್ಥಾನ ತುಂಬಾರಿ ಯಾರದಾರ. ಅಲ್ ಶಮಣ, ಯಾರ ಯಾಕ ಅವ್ರ ಮಗ ಅದನಲ್ಲ, ಗೌಡ್ರ ಮಗಂದ ಪರಿಚಯನ ಯಾರಿಗೂ ಗೊತ್ತಲ್ಲ. ಅವ್ರ ಅಪ್ಪನ ಸ್ಥಾನ ಉಳಿಸ್ತಾರನ್ನ ಗ್ಯಾರಂಟಿ ಏನು? ಅವ್ರ ಅಪ್ಪನ ಸ್ಥಾನ ತುಂಬಲಿಲ್ಲ ಅಂದ್ರು ಹೆಸರು ಉಳಿಸ್ತಾನ. ಶಮಣ ನಡಿ, ನಿನ್ಗೆ ಮುಂದ್ ಗೊತ್ತಾಕತಿ. ನಾನು ಒಟ್ಟು ಮೇವು ಪಾವು ಮಾಡ್ಬೇಕು.
ಹಾ ಬಂದೆ ಅಲ್ಲೇ ಇರು. ಹಾ ನಮ್ಮ ಮಾವ ಎಷ್ಟು ಬಂಗಾರ ಅಂದ್ರ ಸಿಟ್ಯಾಗಿದ್ದು ಓದಾಕು ಸೈ, ಹಳ್ಳಿಗ್ ಬಂದು ಕೆಲ್ಸ ಮಾಡಾಕು ಸೈ. ಬಂಗಾರ. ಮಾಡ್ಬೇಕಲ್ಲ ಬಂಗಾರಿ. ಕಷ್ಟ ಅನ್ನೋದು ಏನಂತ ನಮಗೆ ತಿಳಿದಾಗ್ಲನೆ ಜೀವನ ಅನ್ನೋದು ಏನಂತ ಗೊತ್ತಾಗದ್ ನಮಗೆ. ಮಾವ, ಹಳ್ಳಿ ಜೀವನ ಏನನ್ನೋದ್ ನಿನಗ್ ಗೊತ್ತಿಲ್ಲ. ಆದ್ರೂ ಸಿಟಿ ಬಿಟ್ಟು ಹಳ್ಳಿಗ್ ಬರೋ ಪ್ರಯತ್ನ ಮಾಡಿದಿ. ಆದ್ರೂ ಭಾರಿ ಗ್ರೇಟ್ ನೀನು. ಹಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನು ಕಂಡ ಮೇಲು ನಮ್ಮೂರೇ ನಮ್ಗೆ ಮೇಲು. ನೋಡ್ ಮುದ್ದಿನ ಸೊಸಿ, ಮನುಷ್ಯನ ಜೀವನ ಹೆಂಗ ಅಂದ್ರ ನಾವ್ ಎಷ್ಟೇ ಗುರಿ ಇಟ್ಕೊಂಡಿರ್ಬೋದು, ನಾವೆಷ್ಟೇ ಕನಸು ಕಂಡ್ರು ಕೂಡ ಒಂದು ಸಾರಿ ಜವಾಬ್ದಾರಿ ಅನ್ನೋದು ಹೆಗಲ್ ಮ್ಯಾಗ ಬಿದ್ಮೇಲೆ ನಮಗಲ್ಲ ಅಂದ್ರೂ ಕೂಡ ನಮ್ಮ ಕುಟುಂಬದವ್ರಿಗೆ, ನಮ್ಮ ನಂಬಿರೋ ವ್ಯಕ್ತಿಗಳಿಗೋಸ್ಕರ ನಾವು ಕೆಲವೊಂದು ತ್ಯಾಗ ಮಾಡಕಬೇಕು. ಅದಿರ್ಲಿ, ನಮ್ಮ ಊಟಕ್ಕೆ ಏನು ಕಟ್ಕಶಾಳ ಹಾಕಿಲ್ಲಿ. ಆದ್ರೂ ಮಾವ, ಎಲ್ಲಾ ಕೆಲ್ಸ ನೀವ್ ಒಬ್ಬನ ಮಾಡ್ಬೇಕಂದ್ರ ಭಾಳ ಕಷ್ಟ ಆಕೇತಿ. ಯಾರನಾರ ಆಳ್ ಕರ್ಕೊಂಡ್ ಮಾಡ್ಬೇಕಿತ್ತು. ನೋಡ್ ಸೊಸೆ, ದೊಡ್ಡವರು ಒಂದು ಮಾತು ಹೇಳ್ಯಾರ, ಹಾಳು ಮಾಡಿದ್ದು ಹಾಳು, ಮಗ ಮಾಡಿದ್ದು ಮಧ್ಯಮ, ತಾನು ಮಾಡಿದ್ದು ಉತ್ತಮ ಅಂತ. ಈಗ ಎಲ್ಲ ಕೆಲಸ ನಾವು ಆಳ ಜೊತೆಗೆ ಮಾಡ್ಸೋದು ತಪ್ಪಾಕತಿ. ನಾವು ರೈತರಾಗಿ ಆಳ ಜೊತೆಗೆ ಆಳಾಗಿ ದುಡಿಬೇಕು, ಅಂದಾಗ ಮಾತ್ರ ಏನರ ಮಾಡಕ್ ಸಾಧ್ಯ ಆಕತಿ. ಅದೆಲ್ಲ ನಿನಗೆ ಹೆಂಗೆ ಗೊತ್ತಾಗತ್ತೆ? ಕೊಡು ಕೊಡು. ಅಲ್ ಮಾವ, ನೀ ಸಿಟ್ಟಾಗಿದ್ದಾಗ ನಾನ್ ನಿನಗ್ ಒಂದಿನಕ್ಕೂ ನೆನಪಾಗಿಲ್ಲನ? ಆಗ್ತತ್ತಲ್ಲ, ಅವಂದು ಅಪ್ಪಂದು ಅವ್ರ ಜೊತೆ ನಿಂದು ನೆನಪಾಕತ್ವ. ಮತ್ ಒಂದಿನಾನು ಫೋನ ಮಾಡಿಲ್ಲ? ಮಾಡ್ತಿದ್ದಲ್ಲ ಅವಾಗ. ಹಂಗಲ್ಲ ಮಾವ. ಮತ್ತ ಹೋಗ್ಲಿ ಬಿಡ, ಏನಿಲ್ಲ. ಲೇ ಛತ್ರಿ, ಕಾಯಿ ಯಾರು ತೋಟದಾಗದವಂತ ಕೇಳ್ದೇನ್ಲೆ? ಹ್ಞೂ ಅಕ್ಕ ಕೇಳಿದೆ, ಗೌಡ್ರ ತೋಟದಾಗದು ಅಂತ. ಕಾಯಿ ಇಳ್ಸನಕ್ ಬರ ಕೇಳಿದಿಲ್ಲ? ಹಾ ಹೇಳಿದೆ ಅಕ್ಕ, ಬರ್ತಾನಂತೆ. ದೌಡ್ ದೌಡ್ ಬಾ. ಬೇಗ ಬೇಗ ಬಾರ್ಲೆ, ದಾರಿ ಸರಿ ಇಲ್ಲ ಮೊದ್ಲೆ ಹಾರ್ಗಿ ರೋಗಿಯ. ಮಾವ, ಊಟ ಹೆಂಗಿತ್ತಂತ ಹೇಳಲೇ ಇಲ್ಲ. ಅದ್ರಾಗೇನು ಹೇಳೋದು, ನಮ್ಮವ್ ಮಾಡಿರೋ ಅಡಿಗೆ ಭಾರಿ ಇರ್ತತಿ. ಅದ ಅತ್ತಿ ಮಾಡಿದ್ದಲ್ಲ ಮಾವ, ನಾ ಮಾಡಿದ್ದ. ಯಾಕ ಮಾವ, ಏನಾತ? ಏನಿಲ್ಲ, ಗಂಟಲ್ದಾಗ ಏನೋ ಸಿಕ್ಕರಂಗ ಆಗಿತ್ತು ಅದಕ್ಕೆ. ಹೌದ, ಹುಷಾರ್. ಹಾ ಆತ್ ಬಾ ಮಾವ, ಹಣ್ಣಾರ ಕಿತ್ಕೊಡು ನಂಗ ಒಂದ್. ಸರಿ ಹಿಡಿಲೆ ಛತ್ರಿ, ಚುಂಚತೈತಿ. ಅಕ್ಕ ಇನ್ನು ಎಷ್ಟು ದಿವಸ ಅಂತ ಹೀಗೆ ಚಕ್ರಿ ಹಿಡಿದಕ್ಕ ನಿಮಗೆ? ಉದಯಿಂದ ಯಾರೋ ಏನೋ ಮಾಡತ್ತಾರ, ಸಾವಕಾಶ ಬನ್ನಿ. ಬಂಗಾರಿ ಸಿಂಗಾರಿ ಸೀರೀಸ್ನ ಎಪಿಸೋಡ್ ನೋಡಿದ್ರಲ್ಲ, ಹೆಂಗೈತಿ ಅಂತಂದ್ರೆ ಕಮೆಂಟ್ನ ತಿಳಿಸ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಾಗೆಲ್ಲ ಒಂದು ಸ್ವಲ್ಪ ತೋರಿಸ್ರಿ, ಸಬ್ಸ್ಕ್ರೈಬ್ ಮಾಡಿಸ್ರಿ. ಮತ್ತು ಇದ್ರ ಮುಂದಿನ ಭಾಗ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೈತೆ ರೀ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಥ್ಯಾಂಕ್ ಯು. ಅಲ್ಶಮಣ, ಊರಾಗ ಒಂದು ಪಂಚಾಯತಿನ ಸರಿ ಆಗ್ಬಾರ್ದು. ಗಂಡ ಹೆಂಡತಿ ಜಗಳ, ಇಲ್ಲ ಗಂಡ ಹೆಂಡತಿ ಬರಲ್ಲ ಅಂದ್ರೆ ಹೊಲ ಮನೆ ಜಗಳ ಹೆಚ್ಚು ಹಾಕತ್ಬಿಟ್ಟವು. ಅದ್ರ ಈ ಗೌಡ ಸತ್ತಾರಲ್ಲ, ಈಗ ನಿಮ್ದು ಗೌಡ ಅವನಿಂದ ನೆಕ್ಸ್ಟ್ ಇರೋ ನಾ ಆಯ್ತಾ ಬರಲ್ಲ ದುಡ್ಡು ತೋರ್ಸಕ್ರಿ. ಛತ್ರಿ, ಯಾರ ತರ ತೋಟದಾಗ ಎಡಿ ಅದ?